ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಶ್ವೇತಾ, ನನ್ನ ಚಾನಲ್ ಹೆಸರು ಶ್ವೇತಾ ಡೈ ಜೋಡೆ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಶ್ವೇತಾ, ನನ್ನ ಚಾನಲ್ ಹೆಸರು ಶ್ವೇತಾ ಡೈ ಜೋಡೆ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು. ಈಗ ನಾವು ಶನಿವಾರ ಇವತ್ತು 9:15 ಆಗ್ತಾ ಬಂತು. ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಹಂಗಂಬರೋಣ. ಹಿಂದೂ ಮಹಾಗಣಪತಿ ರಾಮಶೆಟ್ಟಿ ಪಾರ್ಕಲ್ಲಿದೆ. ಆಮೇಲೆ ಸುಮಾರು ಗಣಪತಿ ಇದೆ. ಗಾಂಧಿ ಬಜಾರಿಗೆ ಹೋದ್ರೆ ಸುಮಾರು ಓಂ ಗಣಪತಿ ನೋಡ್ಬೋದು ಅಂತೇಳಿ ರೆಡಿ ಆಗಿದ್ದೀವಿ. ಮಳೆ ಬರ್ತಿದೆ ಜೋರಾಗಿ, ಅದಕ್ಕೆ ಬಿಡಬೇಕು. ಜೋರ್ ಮಳೆ ಬರ್ತಿದೆ. ರೆಡಿಯಾಗಿ ಹಣ್ಣು ಕಾಯಿ ತಗೊಂಡಿದ್ದೀವಿ. ಹಂಗೆ ಇವತ್ತು ಶನಿವಾರ ಅಲ್ವಾ, ಹಾಗೆ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ. ತಿಂಡಿ ಏನಿಲ್ಲ, ನೆನ್ನೆದು ಪಲ್ಯ ಎಲ್ಲ ಇತ್ತು, ಚಪಾತಿ ಹೋಳಿಗೆ ಇತ್ತು, ಬಿಸಿ ಮಾಡ್ಕೊಂಡು ತಿಂದಿದ್ವಿ. ಎಲ್ಲ ಕೆಲಸ ಎಲ್ಲ ಆಯಿತು, ಎಲ್ಲ ರೆಡಿ ಆಗಿದ್ದೀವಿ. ಗುಡಿಯ ಹೊರಡೋಣ ಅನ್ನೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹೊತ್ತು ನಿಲ್ಬೇಕು. ಫುಲ್ ಮೋಡ ಮುಚ್ಚಿಬಿಟ್ಟಿದೆ. ಬನ್ನಿ ತೋರಿಸ್ತೀನಿ ಹಾಗೆ ನಿಮಗೂ ಹೇಗೆ ಮೋಡ ಮುಚ್ಚಿದೆ ಅಂತ. ನೋಡಿ ಏಕೆ ಸುಮ್ಮನೆ ನೋಡೋಣ ಅಂತ ಏನಾಗುತ್ತೆ. ಇದು ಮಳೆ ನಿಲ್ಲಲ್ಲ, ನಾವು ನಿಂತ್ಕೊಂಡಿದ್ರೆ ಆಗೋದಿಲ್ಲ ಅಂತೇಳಿ ಸ್ವಲ್ಪ ಸಣ್ಣದಾಗಿ ಚಿಟಿ ಚಿಟಿ ಬರ್ತಾ ಇತ್ತು ಮಳೆ. ಹೋಗ್ಬಿಡೋಣ ಅಂತೇಳಿ ಹೊರಟಿದ್ದೀವಿ. ಎಲ್ಲ ಹೊರಗಡೆ ಬಂದು ನಿಂತಿದ್ದಾರೆ. ನಾನು ಮನೆದು ಬೀಗ ಹಾಕ್ಬಿಟ್ಟು ಬಾಗಿಲಿಗೆ ಬೀಗ ಹಾಕ್ಬಿಟ್ಟು ಬರ್ತಾ ಇದ್ದೀನಿ. ಹಾಗೆ ನೋಡಿ ಎಲ್ಲ ಪಾಪ ಹೆಂಗೆ ನಿಂತಿದ್ದಾರೆ ಅಂತೇಳಿ ಹೊರಗಡೆ. ನನ್ನ 1-2 ಸೊಳ್ಳೆ ಪರದೆ ಬ್ಯಾಗ್ ಇಟ್ಕೊಂಡು ಅಪ್ಪ ಮಕ್ಕಳು ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಗಾಡಿ ಇವಾಗ ಹೊರಡಬೇಕು. ಬನ್ನಿ, ಫಸ್ಟ್ ನಾನು ನಿಮಗೆ ಓಂ ಗಣಪತಿ ತೋರಿಸ್ತೀನಿ. ಇದು ಸ್ಟಾರ್ಟಿಂಗ್ ಫಸ್ಟು ಓಂ ಗಣಪತಿ ಸಿಗುತ್ತೆ ನೋಡಿ. ಇದೇ ಓಂ ಗಣಪತಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸಿಂಪಲಾಗಿ ಇದೆ. ಎಲ್ಲ ಗಣಪತಿನೂ ಈ ಸರಿ ತುಂಬ ಸಣ್ಣದಾಗಿದೆ. ಬನ್ನಿ ಹಾಗೆ ತೋರಿಸ್ತೀನಿ. ಈಗ ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಅಭಿಷೇಕ ಎಲ್ಲ ಆಯಿತು. 12:30ವರೆಗೆ ಮಹಾಮಂಗಳಾರತಿ ಇರುತ್ತಲ್ಲ, ಈಗ ಅಭಿಷೇಕ ಎಲ್ಲ ಆದಮೇಲೆ ಸ್ವಲ್ಪ ಬ್ರೇಕ್ ಥರ ಕೊಟ್ಟಿರ್ತಾರೆ. ಇದಾದಮೇಲೆ ದೇವರಿಗೆ ಬಂದು ಮತ್ತೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಭಟ್ರು ಬಂದುಬಿಟ್ಟು. ನಾವು ಹೋಗಿದ್ದು 10 ಗಂಟೆ ಆಗಿತ್ತು. ಹಾಗೆ ಅಲ್ಲಿ ಗೌರಮ್ಮಂಗೂ ಕೂಡ ಕೂರಿಸಿದ್ರು ನೋಡಿ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ನೀವು ಸಣ್ಣ ಪುಟ್ಟದಾದ ಒಂದು ಗಣಪತಿ, ಮತ್ತು ಗೌರಮ್ಮನ ಮಡ್ಲಲ್ಲೂ ಕೂಡ ಪುಟ್ಟದಾದಂತಹ ಒಂದು ಗಣಪತಿನ ಕೂರಿಸಿದ್ದಾರೆ. ಹಾಗೆ ಗೌರಮ್ಮನಿಗೂ ನಮಸ್ಕಾರ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಸುಮಾರು ಈಗ ತೇರು ಎಳಿತಾರಲ್ಲ ಆ ರೀತಿದು, ತಿರುಪತಿದು ಸುಮಾರು ಯಾವ್ಯಾವ ಹಬ್ಬ ಬರುತ್ತೆ ಆ ಹಬ್ಬಕ್ಕೆ ತಕ್ಕಾಗೆ ಇಲ್ಲಿ ಅಲಂಕಾರ ಮಾಡಿಬಿಟ್ಟು ದೇವರನ್ನ ಕೂರಿಸಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ರೀತಿ ಕೂರಿಸಿರ್ತಾರೆ. ಈ ಸರಿ ಗಣಪತಿ ಹಬ್ಬ ಅಲ್ವಾ, ಹಾಗಾಗಿ ಗೌರಮ್ಮನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನನ್ನ ಹಸ್ಬೆಂಡ್ ಸ್ವಲ್ಪ ಫೋಟೋಸ್ ಎಲ್ಲ ಏನೋ ಬೇಕಿತ್ತು ಅಂತೇಳಿ ಎಲ್ಲ ತಗೊಳ್ತಾ ಇದ್ದಾರೆ ಅವರು ನೋಡಿ. ಇಲ್ಲಿ ಯಾವುದೋ ಆಶೀರ್ವಾದ ಆಂಜನೇಯ ಸ್ವಾಮಿ ಅಂತೆ, ದೃಷ್ಟಿ ಗಣಪತಿ ಅಂತೆ, ಸುಮಾರು ದೇವ್ರ ಫೋಟೋಸ್ ಬೇಕಿತ್ತು ಅಂತೇಳಿ ತಗೊಳ್ತಿದ್ದಾರೆ ಅವರು. ಈಗ ನಾನು ಕೋಟೆ ಆಂಜನೇಯ ಸ್ವಾಮಿಗೆ ದರ್ಶನ ಮಾಡಿಸ್ದೆ, ಮತ್ತು ಅಲ್ಲಿ ಕೂರಿಸಿರುವಂಥ ಗೌರಮ್ಮನ್ನ ನೋಡಿದ್ರಿ ಅಲ್ವಾ. ಈಗ ಭೀಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಗೇಟ್ ಏನು ಕಾಣುತ್ತೆ ಅದು ಫುಲ್ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ್ದೇನೆ. ಅದ್ರ ಪಕ್ಕನೇ ಒಂದು ರೋಡ್ ಬರುತ್ತೆ, ಅದು ಭೀಮೇಶ್ವರ ಹೋಗೋಕ್ಕೆ ಒಂದು ದಾರಿ. ಭೀಮೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂದು ದಾರಿ. ಅಲ್ಲಿ ಹಿಂದೂ ಮಹಾಸಭಾ ಗಣಪತಿನ ಕೂರಿಸೋದು, ವರ್ಷ ಅಲ್ಲೇ ಕೂರಿಸೋದು ಅಂತ ಹೇಳಿದರು. ನಾನೀಗ ಹೋಗಿ ಜಾಸ್ತಿ ಸುಮಾರು ವರ್ಷ ನೋಡೋಕ್ಕೆ ಹೋಗಿಲ್ಲ. ಹೋದ ವರ್ಷ ಎಲ್ಲ ಹೋಗಿಲ್ಲ ಅನಿಸುತ್ತೆ, ನನಗೆ ನೆನಪಿಲ್ಲ. ನಾನು ಸಂಜೆ ಹೋಗೋಣ ಅಂದೆ, ಇಲ್ಲ ತುಂಬ ಮಳೆ ಇದೆ, ಸುಮ್ಮನೆ ಬೆಳಗ್ಗೆ ಹೋಗಿ ಬಂದುಬಿಡೋಣ ಅಂತ ಹೇಳಿದ್ರು. ಹಾಗಾಗಿ ಬಂದ್ವಿ. ಬನ್ನಿ ಈಗ ತೋರಿಸ್ತೀನಿ ನಾನು ಹಿಂದೂ ಮಹಾಸಭಾ ಗಣಪತಿ ಹೇಗಿದೆ ನಮ್ಮ ಶಿವಮೊಗ್ಗದ್ದು ಈ ಸರಿ ಅಂತೇಳ್ಬಿಟ್ಟು ನೀವು ನೋಡಿ.
ಶಿವಮೊಗ್ಗದಲ್ಲಿರುವಂತಹ ಹಿಂದೂ ಮಹಾಸಭಾ ಗಣಪತಿ ನೋಡಿ ಈ ರೀತಿ ಕೂರಿಸಿದ್ದಾರೆ. ಇದು ಯಾವಾಗಲೂ ಸಿಂಪಲ್ಲೇ ಅಂತಲೇ ಹೇಳ್ತಾರೆ ನಮ್ಮ ಮನೆಯವರು, ತುಂಬ ದೊಡ್ಡದಾಗಿ ಏನು ಕೂರಿಸಲ್ಲ, ತುಂಬ ಸಿಂಪಲಾಗಿ ಇರುತ್ತೆ. ಈ ರೀತಿ ಇರುತ್ತೆ ಗಣಪತಿ ಇದು ಅಂತ ನೋಡಿ. ನೀವು ನೋಡಿ ನಮ್ಮ ಶಿವಮೊಗ್ಗದ ಗಣಪತಿಗಳು, ಗೌರಮ್ಮ ಪ್ರತಿಯೊಂದು ಈ ವರ್ಷ ನಿಮಗೆ ತೋರಿಸೋದಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ. ಇದು ನೆಕ್ಸ್ಟ್ ಇದು ಕೋಟೆ ಮಾರಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು, ಈಗ ನಾವು ನಡ್ಕೊಂಡು ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬರ್ಬೋದು. ನೀವು ಗಾಂಧಿ ಬಜಾರಿಗೆ ಹೋದರೆ ಎಷ್ಟು ದೇವಸ್ಥಾನ ತಿರುಗ್ಬೋದು ಗೊತ್ತಾ. ಇದೆಲ್ಲ ಹಳೇದು ದೇವಸ್ಥಾನಗಳು. ಈಗ ನಾವು ಬಂದಿರುವಂಥದ್ದು ರಾಮಣ್ಣ ಶೆಟ್ಟಿ ಪಾರ್ಕ್ ಅಂತ ಹೇಳ್ಬಿಟ್ಟು, ಇಲ್ಲಿ ಒಂದು ಗಣಪತಿ ಕೂರಿಸ್ತಾರೆ ಮತ್ತು ಗೌರಮ್ಮನಿಗೂ ಕೂಡ ಕೂರಿಸ್ತಾರೆ. ಮತ್ತು ಇಲ್ಲಿ ತುಂಬ ಮದುವೆಗಳು ಫಂಕ್ಷನ್ಗಳು ತುಂಬ ನಡೆಯುತ್ತೆ. ನೋಡ್ತಿದ್ದೀರ ಎಷ್ಟು ಮಳೆ ಆಗಿದೆ. ಅಲ್ಲಿ ಗಾಡಿ ಸಿಗಾಕೊಂಡ್ಬಿಟ್ಟಿದೆ, ಅದರೊಳಗೆ ಜಲ್ಲಿ ಪುಡಿ ಇಲ್ಲೆಲ್ಲ ತುಂಬ ಈಗ ಮತ್ತು ಜನ ಎಲ್ಲ ತುಂಬ ಬರ್ತಾರಲ್ಲ, ಕೊಚ್ಚೆ ಆಗುತ್ತೆ ಅಂತೇಳಿ ಜಲ್ಲಿ ಪುಡಿ ತಂದಿದ್ರು ಅನಿಸುತ್ತೆ. ಅದು ಅಲ್ಲೇ ಕುಸ್ದುಬಿಟ್ಟು ಲಾರಿ ಕುತ್ಕೊಂಡ್ಬಿಟ್ಟಿದೆ ನೋಡಿ. ಇದು ಇಲ್ಲಿ ಕೂರಿಸುವಂತಹ ಒಂದು ಗಣಪತಿ ತುಂಬ ಸಿಂಪಲಾಗಿತ್ತು. ನೀವೇನಂತೀರೇನೋ, ನಾನು ನೋಡಿದ್ದೀನಿ ವರ್ಷ ಬಂದಾಗ ಎಷ್ಟು ದೊಡ್ಡ ಗಣಪತಿ ಇರುತ್ತೆ. ಈ ಸರಿ ತುಂಬ ಸಿಂಪಲಾಗೆ ಗಣಪತಿನ ಕೂರಿಸಿದ್ದಾರೆ. ಅಲ್ಲಿ ಅರ್ಚನೆ ಪೂಜೆ ಮಾಡಿಸ್ತಾ ಇರ್ತಾರೆ ಭಟ್ರು. ಈಗ ಬನ್ನಿ ರಾಮಣ್ಣ ಶೆಟ್ಟಿ ಪಾರ್ಕಲ್ಲಿರುವಂಥ ಒಂದು ಗೌರಮ್ಮನ ನಾನು ತೋರಿಸ್ತೀನಿ. ಎಷ್ಟು ಚೆನ್ನಾಗಿದ್ದಾಳಲ್ಲ, ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಅಲ್ಲಿ ಭಟ್ರು ಕೂಗ್ತಾಯಿದ್ರು, ಅರ್ಚನೆ ಯಾರು ಮಾಡಿಸ್ತೀರಾ ಬನ್ನಿ ಬನ್ನಿ ಅಂತೇಳಿ. ನಾನು ಮ್ಯೂಟ್ ಮಾಡಿದ್ದೀನಿ, ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ಹಾಡೆಲ್ಲ ಹಾಕಿರ್ತಾರೆ, ಗಂಟೆ ಸೌಂಡು ತುಂಬ ಸೌಂಡೆಲ್ಲ ಇತ್ತು, ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಬಂದು ನಾನು ಕುತ್ಕೊಂಡೆ. ನೋಡಿ ಇದು ಅರ್ಚನೆದು ಕುಂಕುಮ ಅವರೊಂದು ಕೊಡ್ತಾರೆ, ಒಂದು ಪೇಪರ್ ಕೊಡ್ತಾರೆ, ಇದರಲ್ಲಿ ನಾವು ಅರ್ಚನೆ ಬರ್ಸಿರ್ತೀವಲ್ಲ ಅದೊಂದು 10 ರೂಪಾಯಿ ಅಂತೇಳಿ ಬರ್ದಿರ್ತಾರೆ. ಅದು 2 ಬಳೆ ಕೊಟ್ಟಿದ್ದಾರೆ ಮತ್ತು ಗೌರಿ ಎಳೆ ಕೊಟ್ಟಿದ್ದಾರೆ. ಅದು ನೆಕ್ಸ್ಟ್ ಏನು ಮಾಡಬೇಕು ನಾನು ಹೇಳ್ತೀನಿ ನಿಮಗೆ. ಇನ್ನೂ ಒಂದು ಸ್ವಲ್ಪ ಮುಂದ್ಗಡೆ ಎಲ್ಲ ಸ್ವಲ್ಪ ಜನ ಬಂದು ಕುತ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಭಟ್ರು ಸ್ವಲ್ಪ ಕಾಯಿಸ್ತಾ ಇದ್ದಾರೆ. ನಾನು ಹಾಗೆ ಕುತ್ಕೊಂಡು ವಿಡಿಯೋ ಮಾಡ್ತಾ. ಮತ್ತು ಕುಂಕುಮಾರ್ಚನೆ ಅಂತ ಅಂದರೆ ನಾವೇನೇ ಲಕ್ಷ್ಮೀದಿಗೆ ಅಷ್ಟೋತ್ತರ ಹೇಳ್ತೀವಲ್ವ, ಅದು ಒಂದು ಶ್ಲೋಕಗಳನ್ನು ಹೇಳಿಸ್ತಾರೆ ಭಟ್ರಲ್ಲಿ. ಹಾಗಾಗಿ ಕೂತಿದ್ದೀವಿ. ಈಗ ಸ್ವಲ್ಪ ಹೊತ್ತಾದಮೇಲೆ ಬಂದು ಚೇರ್ ತೊಗೊಂಡು ಬಂದರು ನೋಡ್ರಿ, ಕುತ್ಕೊಳ್ತಾರೆ. ಇಲ್ಲೊಂದು 5 ಜನ ಕೂತಿದ್ದೀವಿ, ಈ ಕಡೆ ಒಂದು 5 ಜನ ಕೂತಿದ್ದೀವಿ. ಒಂದು ಕುಂಕುಮಾರ್ಚನೆ ಈಗ ಮಾಡಿಸ್ತಾರೆ ಭಟ್ರು. ಮಾಡಿಸಾದ್ಮೇಲೆ ತಟ್ಟೆಲಿ ಏನಿದೆ ಕುಂಕುಮ ಅದನ್ನೆಲ್ಲ ನಾನು ಕವರಲ್ಲಿ ಅರ್ಚನೆ ಮಾಡ್ಕೊಂಡು ಕವರಾಗಿ ಇಟ್ಕೊಳ್ತೀವಿ. ಇದನ್ನು ನಾವು ಮನೇಲಿ ಒಂದು ಬಾಕ್ಸಲ್ಲಿ ಹಾಕಿ ಡೈಲಿ ಹಚ್ಕೋಬೇಕು ಅಂತ ಹೇಳ್ತಾರೆ ಭಟ್ರು. ಎಲ್ಲ ಪೂಜೆ ಎಲ್ಲ ಆಗಿ ಮಂಗಳಾರತಿ ಎಲ್ಲ ಆಗಿ ಈಗ ಬನ್ನಿ, ಈಗ ಬಸವ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ, ಬಸವೇಶ್ವರನ ದೇವಸ್ಥಾನ ಅಂತಲೂ ಕೂಡ ಹೇಳ್ತಾರೆ. ಬಸವೇಶ್ವರನ ದೇವರನ್ನ ನಾನು ಆಮೇಲೆ ತೋರಿಸ್ತೀನಿ. ಇವಾಗ ಎಂಟ್ರಿ ಮಾಡೋಣಂತೆ. ಫಸ್ಟ್ ನಾನು ಗೌರಮ್ಮ ಮತ್ತು ಗಣಪತಿನ ತೋರಿಸ್ತೀನಿ. ಈ ಒಂದು ಗೇಟ್ ಇದೆಯಲ್ಲ, ಈ ಒಳಗಡೆ ಹೋಗಬೇಕು ಈಗ ನಾವು. ನೋಡಿ ಅಲ್ಲಿ ಬರ್ದಿದ್ದಾರಲ್ಲ, ಬಸವ ಕಲ್ಯಾಣ ಮಂಟಪ ಅಂತ ಏನೋ ಬರ್ದಿದ್ದಾರೆ. ನಾನು ಬರೋದು ಯಾವಾಗಲೂ ಇಲ್ಲಿ ಗೌರಮ್ಮನಿಗೆ ಕೂರಿಸ್ತಾರಲ್ಲ ಆವಾಗ ಬರ್ತೀನಿ. ಇದು ಏನಿದೆ ಈ ಒಂದು ಗೌರಮ್ಮನ, ಇದು ಲಿಂಗಾಯತರು ಕೂರಿಸೋದು ಅಂತ ಹೇಳ್ತಾರೆ. ಇಷ್ಟು ಮಾತ್ರ ನನಗೆ ಗೊತ್ತು. ಫಸ್ಟ್ ನಾನು ಗೌರಮ್ಮ ತೋರಿಸಿದ್ನಲ್ಲ, ಅದು ಬ್ರಾಹ್ಮಣರು ಕೂರಿಸ್ತಾರೆ ಅಂತ ಹೇಳ್ತಾರೆ. ನೋಡಿ ಗಣಪತಿನ ಈ ಸೈಡು ಒಂದು ಕಡೆ ಕೂರಿಸ್ತಾ ಇದ್ರು ದೊಡ್ಡದಾಗಿ. ಈ ಸರಿ ಏನು ಮಾಡಿದ್ದಾರೆ ಅಂದರೆ ಗೌರಮ್ಮನ ಪಕ್ಕನೇ ಗಣಪತಿನ ಕೂರಿಸಿದ್ದಾರೆ. ತುಂಬ ದೊಡ್ಡದಾಗಿ ಕೂರಿಸ್ತಾ ಇದ್ರು ಇಲ್ಲೂ ಕೂಡ ಗಣಪತಿನ. ಈ ಸರಿ ತುಂಬ ಸಿಂಪಲಾಗಿ ಇರತ್ತೆ ಮಾಡಿದ್ದಾರೆ. ಎಲ್ಲ ಹೆಣ್ಮಕ್ಳು ಮುತ್ತೈದೆಯರು ಮಡ್ಲಕ್ಕಿನ ತಂದು ದೇವ್ರಿಗೆ ಕೊಡ್ತಾರೆ. ಮಡ್ಲಕ್ಕಿ ಕೊಟ್ಟು ಅವರೇ ಕೂಡ ಪೂಜೆ ಮಾಡ್ಕೊಂಡು ಮಡ್ಲಕ್ಕಿನ ಗೌರಮ್ಮನ ಮಡ್ಲಿಗೆ ಇಟ್ಟು ಬರ್ತಾರೆ. ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತು ಬಂದಂತಹ ಮುತ್ತೈದೆಯರಿಗೆ ಬಳೆ ಮಡ್ಲಕ್ಕಿ ಎಲ್ಲ ಕೊಡ್ತಾರೆ ಅಲ್ಲಿರೋಂತಹ ಭಟ್ರುಗಳು. ನೆಕ್ಸ್ಟ್ ನಾನು ತೋರಿಸ್ತೀನಿ ನನಗೇನು ಕೊಟ್ಟರು ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಮಾಡಿಬಿಟ್ಟು ಕೊಡ್ತಾರೆ, ನಮಗೆ ಮಂಗಳಾರತಿ ಕೊಡ್ತಾರೆ. ಅದನ್ನ ಇಸ್ಕೊಂಡು ಬನ್ನಿ, ಈಗ ನನಗೇನು ಕೊಟ್ಟರು ತೋರಿಸ್ತೀನಿ ನಿಮಗೆ. ಇದು ಮಡ್ಲಕ್ಕಿ ಮತ್ತು ಬಳೆ ಕೊಟ್ಟರು ಭಟ್ರು. ಕೇಳಿದ್ರೆ ಕೊಡ್ತಾರೆ, ಇಲ್ಲಾಂದರೆ ಕೊಡೋರಲ್ಲ. ಅವರು ಕೇಳಬೇಕು, ನಾವು ಮಡ್ಲಕ್ಕಿ ಬಳೆ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ನಾನು ಹೇಳಿದ್ನಲ್ಲ ಬಸವೇಶ್ವರನ ದೇವರು ಅಂತ ಹೇಳಿದೆ ನೋಡ್ರಿ, ಬಸವಣ್ಣ ಇದೆ ಮುಂದೆ.
ಹಿಂದೆ ಈಶ್ವರ ಇದೆ ಅಂತ ಹೇಳ್ತಾರೆ. ನನಗಷ್ಟು ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಆಯಿತಾ. ಮಾತ್ರ ತುಂಬ ದೇವರು ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿದೆ. ನಾನು ತೀರ್ಥ ಇಸ್ಕೊಂಡು ಮಂಗಳಾರತಿ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಮಗಾಗೆ ಒಂದು ರೌಂಡ್ ತೋರ್ಸೋಣ ಹೇಗಿದೆ ಇದು ದೇವಸ್ಥಾನ ಅಂತೇಳಿ ತೋರಿಸ್ತಾ ಇದ್ದೀನಿ. ಇದು ಮೇನ್ ಗಾಂಧಿ ಬಜಾರ್ ಮೇನ್ ಇದು, ತುಂಬ ದೊಡ್ಡದಿದೆ ದೇವಸ್ಥಾನ. ಇದು ಹಿಂಭಾಗ ಏನು ಗೌರಮ್ಮಂಗೆ ಕೊರಿಸಿದಾರಲ್ಲ ಅದು ಛತ್ರ, ಇದು ಮೇನ್ ಸ್ಟಾರ್ಟಿಂಗು ದೇವಸ್ಥಾನ. ತುಂಬ ಚೆನ್ನಾಗಿದೆ. ನೀವು ಗಾಂಧಿ ಬಜಾರ್ ಟೌನ್ ಹೇಳಿದ್ರೆ ಸ್ಟಾರ್ಟಿಂಗ್ ಎಲ್ಲಮ್ಮ ದೇವಸ್ಥಾನ, ಸುಮಾರು ದೇವಸ್ಥಾನ ಬರುತ್ತೆ. ನೀವು ಒಂದು ದಿನ ಬೆಳಗ್ಗೆನೆ ಬಂದುಬಿಟ್ರೆ ದೇವಸ್ಥಾನ ತಿರ್ಗೋದೇ ಆಗುತ್ತೆ. ಬನ್ನಿ ಈಗ ಮನೆಗೆ ಹೋಗೋಣಂತೆ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಹೇಗ ಅನಿಸ್ತು ನಿಮಗೆ? ನಾನು ರಾಮಶೆಟ್ಟಿ ಪಾರ್ಕಿಗೆ ಹೋಗಿದ್ದೆ, ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೆ, ಓಂ ಗಣಪತಿ, ಮತ್ತೆ ಹಿಂದೂ ಮಹಾಸಭಾ ಗಣಪತಿ ಅಂತಾರಲ್ಲ ಅದು, ಬಸವೇಶ್ವರನ ದೇವಸ್ಥಾನದಲ್ಲಿ ಒಂದು ಗಣಪತಿ ಇಕ್ತಾರೆ. ಈ ರೀತಿ ಒಂದು 5-6 ಕಡೆ ಗಣಪತಿ ಇಕ್ತಾರೆ. ಮೇನ್ ಗಾಂಧಿ ಬಜಾರ್ ಅಲ್ಲೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗೌರಮ್ಮನಿಗೆ ಕೂರ್ಸಿದ್ರು. ಗೌರಮ್ಮನಿಗೆ ಕೂರ್ಸಿ ಗೌರಮ್ಮನ ಮಡ್ಲಲ್ಲಿ ಗಣಪತಿ ಇಕ್ಕಿದ್ರು. ನೋಡಿದ್ರಲ್ಲ, ನಾನು ವಿಡಿಯೋ ಎಲ್ಲ ಶೇರ್ ಮಾಡಿದೆ. ಬೆಳಗ್ಗೆ ಹೋಗಿದ್ದು ನಾನು ಎಷ್ಟು 9:45 ಮಳೆ ಬರ್ತಾನೆ ಇತ್ತು, ಆದ್ರೂ ಹೋದ್ವಿ. ಮತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ಹೋದ್ವಿ. ಬರೋಷ್ಟೊತ್ತಿಗೆ 2:45 ಆಗಿದೆ. ಊಟ ಮಾಡ್ಬೇಕಿನ್ನು. ಅದಕ್ಕಿಂತ ಮುಂಚೆ ವಿಡಿಯೋ ಎಂಡ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಫೋನ್ ಇಟ್ಕೊಂಡು ಕೂತಿದ್ದೀನಿ. ಮತ್ತೆ ಏನೇನ್ ತಗೊಂಬಂದೆ ಅಂತೇಳಿ ತೋರಿಸ್ಬೇಕಲ್ವಾ, ಹಾಗಾಗಿ ಹಾಗೆ ಏನೇನ್ ತಗೊಂಬಂದೆ ತೋರಿಸ್ಬಿಟ್ಟು ಹಾಗೆ ವಿಡಿಯೋ ಎಂಡ್ ಮಾಡೋಣ ಅಂತೇಳಿ. ಮತ್ತೆ ನಾನು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ತೋರಿಸ್ದೆ ಅಲ್ವಾ. ಸೊ ಎಲ್ಲ ಸಿಂಪಲ್ ಆಗಿ ಗಣಪತಿನ ಕೂರ್ಸಿದ್ದಾರೆ. ಹಿಂದೂ ಮಹಾಗಣಪತಿ ಆಗ್ಲಿ, ಓಂ ಆಗ್ಲಿ, ನಮ್ಮ ರಾಮಶೆಟ್ಟಿ ಪಾರ್ಕ್ ಅಲ್ಲಾಗ್ಲಿ, ಬಸವೇಶ್ವರನ ದೇವಸ್ಥಾನದಲ್ಲಾಗ್ಲಿ, ಪ್ರತಿಯೊಂದು ಕಡೆ ದೊಡ್ಡ ಗಣಪತಿ ಇಕ್ತಾ ಇದ್ರು. ಈ ಸರಿ ಏನ್ ಮಾಡಿದ್ದಾರೆ, ಎಲ್ಲ ಪುಟ್ಟ ಗಣಪತಿ ಇಕ್ಕಿದ್ದಾರೆ. ಆಮೇಲೆ ರಾಮಶೆಟ್ಟಿ ಪಾರ್ಕ್ ಅಲ್ಲಿ ಮತ್ತೆ ಬಸವೇಶ್ವರನ ದೇವಸ್ಥಾನದಲ್ಲಿ ಗೌರಮ್ಮನಿಗೆ ಕೂರಿಸ್ತಾರೆ. ನಾವೇನ್ ಮಡ್ಲಕ್ಕಿ ಹೆಣ್ಮಕ್ಳು ಮಡ್ಲಕ್ಕಿ ಹೋಗಿ ಕೊಟ್ಟಿ ಹಣ್ಣುಕಾಯಿ ಮಾಡಿಸ್ಕೊಂಡ್ ಬರ್ತೀವಲ್ಲ, ಆ ರೀತಿ ನಾನು ಹೋಗಿದ್ದೆ. ನಾವು ಮಡ್ಲಕ್ಕಿ ಏನು ಕೊಡಂಗಿಲ್ಲ ಅಂತೆ. ನಮ್ಮ ಮನೆಯವ್ರ ಮನೇಲಿ ಸ್ವಲ್ಪ ಇದಾಗಿದೆಯಲ್ಲ, ಅವ್ರ ದೊಡ್ಡಮ್ಮ ತೀರೋಗಿರೋದ್ರಿಂದ ನಾವು ಏನು ಮಡ್ಲಕ್ಕಿ ಕೊಡೋ ಹಾಗಿಲ್ಲ ಅಂತೆ. ನಾನು ಇರ್ಲಿ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ದೇವರಿಂದ ಗೌರಮ್ಮನ ದರ್ಶನ ಮಾಡ್ಕೊಂಡು, ಮತ್ತೆ ಅಲ್ಲಿ ಒಂದ್ ಕಡೆ ರಾಮಶೆಟ್ಟಿ ಪಾರ್ಕ್ ಅಲ್ಲಿ ಅರ್ಚನೆ ಮಾಡಿಸ್ತಾ ಇದ್ರು, ಕುಂಕುಮ ಅರ್ಚನೆ. ನೋಡಿರಲ್ಲ, ನಾನು ವಿಡಿಯೋದಲ್ಲಿ ತೋರಿಸಿದೀನಿ ನಿಮಗೆ. ಅಲ್ಲೆಲ್ಲ ಬಳೆ ಕೊಟ್ರು, ಮತ್ತೆ ಇದು ಗೌರಿ ಎಳೆ ಕೊಟ್ರು. ಅರ್ಚನೆ ಮಾಡಿದ್ವಲ್ಲ ಅದ್ರಲ್ಲಿತ್ತು, ನೋಡಿದ್ರಲ್ಲ. ಅಲ್ಲೇ ಒಬ್ರಿಗೆ ಹೇಳ್ದೆ, ಕಟ್ಟಿದ್ರು ಕೈಗೆ ಗೌರಿ ಎಳೆ ಕಟ್ಟಿದ್ರು. ಕಟ್ಟಿಸ್ಕೊಂಡ್ ಬಂದೆ ಗೌರಮ್ಮಂದು ಗೌರಿ ಎಳೆ ಕಟ್ಟಿದ್ರು. ಹಂಗೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಮ್ಮ ಬಾಗ್ನ ದುಡ್ಡು ಕೊಟ್ಟಿದ್ರಲ್ವಾ, ಅದಕ್ಕೆ ನಾನು ಅಂದಿದ್ದೆ ಏನಾದ್ರು ನಾನು ಬನ್ನಿ ತೋರಿಸ್ತೀನಿ. ದುಡ್ಡು ಕೊಟ್ಟಿದ್ರಲ್ಲ, ಈಗ ನಾವು ಬಟ್ಟೆ ಏನಾದ್ರು ತಗೊಂಡ್ರೆ ಅದು ಇರೋದಿಲ್ಲ. ಹಾಗಾಗಿ ನಾನು ಏನೇನ್ ತಗೊಂಡೆ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಒಂದು ಕಾಣುತ್ತಾ ನಿಮಗೆ? ಇದು ನಾನು ಲಕ್ಷ್ಮಿ ಕಳಸ ಇಟ್ಟಿದ್ದೀನಿ. ಇದೇನಿದೆ, ಇದು ಎಲ್ಲಮ್ಮನ್ ಕಳಸ ಇಡ್ಬೇಕಂತೆ. ನನಗೆ ಗೊತ್ತಿರಲಿಲ್ಲ. ಯಾವ ರೀತಿ ಇಡ್ತೀವಿ ಅಂದ್ರೆ, ಇದರಲ್ಲಿ ಫುಲ್ ನೀರ್ ತುಂಬಿಟ್ಟು ಒಂದು ವೀಳ್ಯದೆಲೆ ಇಟ್ಬಿಟ್ಟು ಬೇವಿನ ಸೊಪ್ಪನ್ನ ಸಿಗಿಸ್ತೀವಿ. ಅರ್ಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವ ಎಲ್ಲ ಮುಡಿಸ್ಬಿಟ್ಟು ಇದಕ್ಕೆ ಬೇವಿನ ಸೊಪ್ಪನ್ನ ಮುಡಿಸ್ತೀವಿ. ಇದು ಎಲ್ಲಮ್ಮನ್ ಕಳಸ ಅಂತ ಹೇಳ್ತಾರ. ಅದಕ್ಕೋಸ್ಕರ ನಾನು ಇದನ್ನ ತಗೊಂಡು ಬಂದೆ ಅಮ್ಮ ಕೊಟ್ಟಿದ್ದ ದುಡ್ಡಲ್ಲಿ. ಮತ್ತೆ ಇದೆ ಬಟ್ಲು, ಅರಶಿನ ಕುಂಕುಮದ ಬಟ್ಲು, ಹಿತ್ತಾಳೆದಿದು. ಕಾಸ್ಟ್ಲಿ ಆಗಿದೆ, ಹಿತ್ತಾಳೆ ಎಲ್ಲ ತುಂಬಾ ಕಾಸ್ಟ್ಲಿ ಆಗಿದೆ. ಇದೆರಡು ಬಟ್ಲು, ಮತ್ತೆ ಇದಿಷ್ಟು ಅಮ್ಮ ಕೊಟ್ಟಿದ್ದ ದುಡ್ಡಲ್ಲಿ ತಗೊಂಡೆ. ಒಂದ್ ಹೆಸರು ಇರತ್ತಲ್ವಾ, ಈ ರೀತಿ ಒಂದು ದೇವ್ರ ಸಾಮಾನ ತಗೊಂಡಾಗ ಏನಾದ್ರು ಒಂದು ಸಾಮಾನು, ಅಯ್ಯೋ ನಮ್ಮಮ್ಮ ಕೊಟ್ಟಿದ್ರು ಬಾಗಿನ ದುಡ್ಡಲ್ಲಿ ನಾನು ತಗೊಂಡಿದ್ದೆ ಅನ್ನೋ ಒಂದು ಹೆಸರು ಇರುತ್ತೆ. ಹಾಗಾಗಿ ನಾನು ಇದನ್ನ ತಗೊಂಡೆ. ಎಷ್ಟು ಕೊಟ್ಟೆ ಬಿಲ್ಲು ಕೂಡ ತಂದಿದ್ದೀನಿ. ಯಾರಾದ್ರೂ ತಗೊಳ್ಳೋದಿದ್ರೆ, ನಾನು ಹೋಲ್ಸೇಲ್ ಅಲ್ಲಿ ತಗೊಂಡಿರೋದು, ಹೋಲ್ಸೇಲ್ ಶಾಪ್ ಅಲ್ಲಿ ಗಾಂಧಿ ಬಜಾರ್ ಅಲ್ಲಿ. ಎಷ್ಟಂದ್ರೆ ಕುಂಕುಮದ ಬಟ್ಲಿಗೆ 170 ರೂಪಾಯಿ. ಇದು ಕಳಸ ಏನಿದೆ ಈ ರೀತಿ, ಇದಕ್ಕೆ 250 ರೂಪಾಯಿ. ಆಮೇಲೆ ಇದೊಂದು ತಗೊಂಡೆ, ಸ್ಟ್ರಿಪ್ ಏನು ಅಂತಾರೆ ಇದಕ್ಕೆ, ನನಗೆ ಮರ್ತು ಹೋಗ್ತಿದೆ, ಏನು ಅಂತ ಹೇಳೋದಕ್ಕೆ ಬರ್ತಾ ಇಲ್ಲ. ಇದಕ್ಕೆ 35. ದೊಡ್ಡ ಸೈಜ್ ಇತ್ತು, ನನಗೆ ಸಾಕು. ಯಾಕಂದ್ರೆ ಆಮ್ಲೆಟ್ ಎಲ್ಲ ಚೆನ್ನಾಗಿ ಇದ್ರಲ್ಲಿ ತಿರುಗಿಸಿದ್ರೆ, ನೊರೆ ಚೆನ್ನಾಗಿ ಬಂದ್ರೆ ಆಮ್ಲೆಟ್ ಚೆನ್ನಾಗಿ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನ ತಗೊಂಡೆ. ಕೇಕ್ ಎಲ್ಲ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಇದ್ರಲ್ಲಿ ಏನಂತಾರೆ ಇದಕ್ಕೆ ಹೇಳಿ, ನನಗೆ ಮರ್ತೋಗಿದೆ, ಬರ್ತಾ ಇಲ್ಲ ಹೇಳೋದಕ್ಕೆ. ನೋಡಿ, ಇದು ಗುಡಿಯನ್ ಬಳೆ.
ನೋಡಿ ಸಖತ್ತಾಗಿದೆ ಬಳೆ ಅವಳದು ಆಯ್ತಾ. ಇಷ್ಟು ತಗೊಂಡು ನನ್ನ ಫೇವ್ರೇಟ್ ಇದು ಚಿಪ್ಸು, ಬಾಳೆಕಾಯಿ ಚಿಪ್ಸ್ ನನಗೆ ತುಂಬಾ ಫೇವ್ರೇಟು. ಇದನ್ನು ಕೊಡಿಸಿದ್ರು. ಆಮೇಲೆ ಇನ್ನೊಂದು ತೋರಿಸ್ತೀನಿ ತಡಿ. ನನಗೆ ಕಮೆಂಟ್ ಮಾಡಿ ಹೇಳಿ, ಹುರ್ಗಡ್ಲೆ ನೋಡ್ರಿ ಕಾಣ್ತಿದ್ಯಾ, ಇದು ಕಡ್ಲೆ ಉರಿತಾರಲ್ಲ ಹಾಗೆ. ಈಗ ಮಳೆ ಅಲ್ಲ ಹಾಗಾಗಿ ತಿನ್ನು ಅಂತ ಕೊಟ್ಟರು. ಬರೀ 2 ರೂಪಾಯಿದಂತೆ ಅದು, 2 ರೂಪಾಯಿದು ಇಷ್ಟು ಕೊಟ್ಟಿದ. ನಾನು 10 ರೂಪಾಯಿನ 20 ರೂಪಾಯಿನ ಅಂದೆ, 2 ರೂಪಾಯಿದು. ಹೋಲ್ಸೇಲಲ್ಲಿ ಕುಶ್ಲಕ್ಕಿ ಕೇರಿಯಿಂದ ಡೌನ್ ಹೋಗ್ತಾ ಮೇಲೆ ಗಾಂಧಿ ಬಜಾರಲ್ಲಿ ಹಿಂಗೆ ಮೇನ್ ರೋಡಿಗೆ BH ರೋಡಿಗೆ ಬರ್ಬೇಕಾದ್ರೆ ಅಲ್ಲಿ ಒಂದು ಹೋಲ್ಸೇಲ್ ಅಂಗಡಿ ಇದೆ. ಚಿಪ್ಸು, ಖಾರ, ಮಂಡಕ್ಕಿ ಪ್ರತಿಯೊಂದು ಸಿಗುತ್ತೆ ಹೋಲ್ಸೇಲಲ್ಲಿ, ಕಮ್ಮಿಯಲ್ಲಿ ಸಿಗುತ್ತೆ. ಇದನ್ನ ತಗೊಂಡು ತಿನ್ಕೊಂಡು ಬಂದ್ವಿ. ನೋಡಿರಲ್ಲ ಫ್ರೆಂಡ್ಸ್, ಇವತ್ತೆಲ್ಲ ಸಿಂಪಲ್. ಏನ್ ಗೊತ್ತಾ, ಹೋಳಿಗೆ ಸಾರಿದೆ, ಊಟ ಮಾಡಬೇಕು. ಸಖತ್ತಾಗಿದೆ ಹೋಳಿಗೆ ಸಾರು. ನಾನು ನೆನ್ನೆದು ಹಬ್ಬದ್ದು ವಿಡಿಯೋನು ಇನ್ನೂ ಶೇರ್ ಮಾಡಕ್ ಹೋಗಿಲ್ಲ, ನನಗೆ ಟೈಮ್ ಆಗಿಲ್ಲ. ಬೆಳಿಗ್ಗೆ 9:45 ಹೋದವಳು, 2:45 ಬಂದಿದ್ದೀರಿ. ಮನೆದು ಸ್ವಲ್ಪ ಕೆಲಸ ಇದೆ, ಪಾತ್ರೆ ಎಲ್ಲ ತೊಳಿಬೇಕು, ಅದೆಲ್ಲ ಕೆಲಸ ಇದೆ, ಅದನ್ನೆಲ್ಲ ಮಾಡ್ಕೋಬೇಕು. ಸೊಳ್ಳೆ ಪರದೆ ರಾಶಿ ಕೊಟ್ಟಿದ್ದಾರೆ, ಮತ್ತೆ ಹೋಗಿದ್ವಾ ಒಂದಿಷ್ಟು ಚೀಲ ತುಂಬಾ ಕೊಟ್ಟಿ ಕಳ್ಸಿದ್ದಾರೆ. ಅದು ಕುತ್ಕೊಂಡು ಸೊಳ್ಳೆ ಪರದೆ ಹೊಲಿಬೇಕು. ಹಂಗಾಗಿ ಈಗ ಎಂಡ್ ಮಾಡೋಣ, ನಾನು ಏನ್ ತಗೊಂಬಂದೆ ಅನ್ನೋದನ್ನ ಕೂಡ ಹೇಳೋಣ ಅಂತೇಳಿ ನಿಮಗೆ ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡಿದೆ. ಎಲ್ಲ ಶೇರ್ ಮಾಡಿದ್ದೀನಿ. ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳಿ ನನಗೆ. ಮತ್ತೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಶೇರ್ ಕೂಡ ಮಾಡಿ. ಆಯ್ತಾ ಫ್ರೆಂಡ್ಸ್, ಹೋಗಿ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ವಾಚಿಂಗ್ ಮೈ ಚಾನೆಲ್. ಒನ್ಸ್ ಅಗೇನ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಯ್ತಾ, ಈಗ ಹೋಗಿ ಶುಕ್ರವಾರ ಹಬ್ಬದ ವಿಡಿಯೋನ ಫಸ್ಟ್ ಹೋಗಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಬಾಯ್ ಬಾಯ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್ ಫ್ರೆಂಡ್ಸ್, ಹೋಗಿ ಬರ್ತೀನಿ, ಬಾಯ್.